ನಮಸ್ತೆ. ಶ್ರೀ ನಾಡಪ್ರಭು ಕೆಂಪೇಗೌಡರ ಸೇವಾ ಟ್ರಸ್ಟ್ ಲೆಗ್ಗೆರೆ ನಿನ್ನೆ 22ನೇ ತಾರೀಕು ಲೆಗ್ಗೆರೆ ಕೆಂಪೇಗೌಡರ ಕೆಂಪು ಕೋಟೆಯ ಮೇಲೆ ಕೆಂಪೇಗೌಡರ ಪ್ರತಿಮೆಯನ್ನು ಜೋಡಣೆ ಮಾಡಲಾಗಿತ್ತು. ಈ ಭವ್ಯ ಪ್ರತಿಮೆಯನ್ನು ನೋಡಲಿಕ್ಕೆ ಸೇರಿದಂಥ ಸಾವಿರಾರು ಜನ ಆ ಜೋಡಣೆ ಸಂದರ್ಭವನ್ನೇ ಲೋಕಾರ್ಪಣೆ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ಕೊಂಡಿದ್ದಾರೆ. ಅವರುಗಳಿಗೆ ವಿಚಾರವೂ ಗೊತ್ತಿಲ್ಲ. ಈ ಜೋಡಣೆ ಅಷ್ಟೇ ಆಗಿದೆ. ಲೋಕಾರ್ಪಣೆಯನ್ನು ಈ ದೇಶವನ್ನು ಮುನ್ನಡೆಸಿದಂಥ ದೇವೇಗೌಡರವರು ಇವತ್ತು ಮುಂದೆ ನಮ್ಮೆಲ್ಲರ ಕನಸು ಮುಖ್ಯಮಂತ್ರಿ ಆಗಬೇಕಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು, ಕೇಂದ್ರ ಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು, ಆರ್ ಅಶೋಕ್ ಅವರು, ಸದಾನಂದ ಗೌಡರು, ಈ ಥರ ಬಹಳಷ್ಟು ರಾಜಕೀಯ ಧುರೀಣರು ಅವರಿಗೆ ಸಲಹೆ ಸೂಚನೆಯನ್ನು ಕೊಟ್ಟು ಮುನ್ನಡೆಸಿದಂಥ ನಮ್ಮೆಲ್ಲರ ಹೆಮ್ಮೆಯ ಮಠವಾದಂಥ ಚುಂಚನಗಿರಿ ಹಾಗೆ ಪಟ್ನಾಯಕನಹಳ್ಳಿಯ ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಸಮಾಜಕ್ಕೆ ನಾಡಿಗೆ ಸೇವೆ ಸಲ್ಲಿಸಿದಂಥ ಒಂದು ನ್ಯಾಯಾಂಗ ಇಲಾಖೆ ಇರ್ಬೋದು, ಹಾಗೆ ಆರೋಗ್ಯ ಇಲಾಖೆ ಇರ್ಬೋದು, ವ್ಯವಸಾಯ ಇರ್ಬೋದು, ಹಾಗೆ ಸಾಹಿತ್ಯ ಇರ್ಬೋದು, ಎಲ್ಲ ಇಲಾಖೆಗಳಲ್ಲಿ ಹಾಗೆ ಸಾಧಕರು ಗುರುತಿಸಿ ಅವರೆಲ್ಲರ ಸಮ್ಮುಖದಲ್ಲಿ ಲಕ್ಷಾಂತರ ಜನ ಸೇರಿಸಿ ಈ ಒಂದು ಲೋಕಾರ್ಪಣೆಯನ್ನು ಮಾಡಬೇಕು ಅಂತೇಳಿ ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾದಂಥ ಸಿದ್ದೇಗೌಡರು ಹಾಗೆ ಗೌರವಾಧ್ಯಕ್ಷರಾದಂಥ ಮುನಗಂಗಪ್ಪನವರು, ಅಂದನಪ್ಪನವರು, ನಮ್ಮೆಲ್ಲರಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನಮ್ಮ ಹನುಮಂತರಾಯಪ್ಪನವರ ಕನಸುಗಳು, ಇವರೆಲ್ಲರ ಕನಸಂತೆ ಆ ಕಾರ್ಯಕ್ರಮವನ್ನು ಮಾಡ್ತೀವಿ. ನಿಮಗೆ ಒಕ್ಕಲಿಗ ಸಮುದಾಯದಲ್ಲಿ ಸಾಧಕರು ಏನಾದರೂ ಗೊತ್ತಿದ್ರೆ ಅವರು ಎಲ್ಲೇ ಇರಲಿ, ದೇಶದ ಯಾವುದೇ ಮೂಲೆಯಲ್ಲಿದ್ದರೂ ಆ ಸಾಧಕರ ಹೆಸರು ಮತ್ತು ಫೋನ್ ನಂಬರನ್ನು ವಿಚಾರವನ್ನು ಹಾಕಿ ಅವರನ್ನು ಸಹ ಈ ಕಾರ್ಯಕ್ರಮ ಕರೆಯುವಂಥದ್ದು ಮಾಡೋಣ. ಕರೆಯುವಂಥ ದಿನಾಂಕವನ್ನು ಇನ್ನೊಂದು ವಿಡಿಯೋದಲ್ಲಿ ನಾವು ತಿಳಿಸ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಇದಕ್ಕೆ ಸಹಕಾರ ಮಾಡಿದಂಥ ಎಲ್ಲ ದಾನಿಗಳಿಗೆ, ನಮ್ಮ ಜೊತೆ ನಿಂತಹ ಎಲ್ಲ ಮಹನೀಯರಿಗೆ ಧನ್ಯವಾದಗಳು.